ನಿಮ್ಮ ಮನೆಯಲ್ಲಿ ಪ್ರತಿದಿನ ಕುಡಿಯುವ ತಾಜ್ ಮಹಲ್ ಟೀ ಹಿಂದೆ ಇರುವ ಕಂಪನಿಯ ಮೌಲ್ಯ ಎಷ್ಟು ಗೊತ್ತಾ? 1,00,000 ಕೋಟಿಗೂ ಹೆಚ್ಚು. ನಿಜ, ಪ್ರತಿದಿನ ಬೆಳಗ್ಗೆ ನಮ್ಮ ಅಡುಗೆ ಮನೆಯಲ್ಲಿ ಕುದಿಯುವ ಈ ಚಹಾ ಪುಡಿ ಪ್ಯಾಕೆಟ್ ಹಿಂದೆ 1,00,000 ಕೋಟಿಗೂ ಹೆಚ್ಚು ಮೌಲ್ಯದ ದೊಡ್ಡ ಬ್ರ್ಯಾಂಡ್ ಬಿಸ್ನೆಸ್ ಇದೆ. ವಾರ್ಷಿಕ ಆದಾಯ 20,000 ಕೋಟಿಗೂ ಹೆಚ್ಚು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ನಮಗೆ ತಾಜ್ ಮಹಲ್ ಅಂದ್ರೆ ಪ್ರೀಮಿಯಂ ಟೀ, ಆದರೆ ಮಾರ್ಕೆಟ್ಗೆ ಅದ್ಭುತ ರುಚಿ, ಶ್ರೀಮಂತ ಪರಿಮಳ ಮತ್ತು ಟಾಟಾ ಬ್ರ್ಯಾಂಡ್ ಮೇಲೆ ಅಚಲ ನಂಬಿಕೆ. ಈ ತಾಜ್ ಮಹಲ್ ಟೀ ಹಿಂದೆ ಇರುವ ಕಂಪನಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಈ ಕಂಪನಿಯ ಕತೆ ಹೊಸದಲ್ಲ. ಇದು 1962ರಲ್ಲಿ ಟಾಟಾ ಫಿನ್ಲೆ ಆಗಿ ಆರಂಭ ಆಯಿತು. ನಂತರ ಟಾಟಾ ಟೀ ಆಗಿ ಇವತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನುವ ದೊಡ್ಡ FMCG ಬ್ರ್ಯಾಂಡ್ ಅನ್ನೇ ಬಿಲ್ಡ್ ಮಾಡಿದೆ. ಇವತ್ತು ಈ ಕಂಪನಿ ಕೇವಲ ಟೀ ಮಾರಾಟ ಮಾಡ್ತಾ ಇಲ್ಲ, ಉಪ್ಪು, ಕಾಫಿ, ಬೇಳೆ, ಪಾನೀಯಗಳು ಸೇರಿದಂತೆ ಅನೇಕ ವಿಭಾಗಗಳಲ್ಲಿ ತನ್ನನ್ನ ವಿಸ್ತರಿಸಿಕೊಂಡಿದೆ. ಆದರೆ ತಾಜ್ ಮಹಲ್ ಗೆದ್ದದ್ದು ಕೇವಲ ಟೀ ಪುಡಿ ಮಾರಾಟ ಮಾಡಿ ಅಲ್ಲ, ಪ್ರೀಮಿಯಂ ಟೀ ಎಕ್ಸ್ಪೀರಿಯನ್ಸ್ ಮಾರಿ, ಒಳ್ಳೆಯ ಪರಿಮಳ, ಅದ್ಭುತ ರುಚಿ, ಒಂದು ಕ್ಲಾಸಿ ಚಾಯ್ ಮೂಮೆಂಟ್ ಮಾರಿದ್ರು. ಅದಕ್ಕಾಗಿಯೇ ಒಂದು ಕಡೆ ಟಾಟಾ ಟೀ ಸಾಮಾನ್ಯ ಗ್ರಾಹಕರಿಗೆ ತಲುಪಿದ್ರೆ, ತಾಜ್ ಮಹಲ್ ಪ್ರೀಮಿಯಂ ಟೀ ವಿಭಾಗದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನಮಾನವನ್ನು ಗಳಿಸಿದೆ. ಇದೇ ನಿಜವಾದ ಬಿಸಿನೆಸ್ ಜೀನಿಯಸ್. ಒಂದೇ ಟೀ ಮಾರ್ಕೆಟ್ನಲ್ಲಿ ಒಂದು ಬ್ರ್ಯಾಂಡ್ ಮಾಸ್ ಮಾರ್ಕೆಟ್ಗೆ, ಇನ್ನೊಂದು ಬ್ರ್ಯಾಂಡ್ ಪ್ರೀಮಿಯಂ ಕಸ್ಟಮರ್ಸ್ಗೆ, ಅಂದ್ರೆ ಒಂದೇ ಕಂಪನಿ ಮಾರುಕಟ್ಟೆಯ ವಿಭಿನ್ನ ಗ್ರಾಹಕರ ಆದ್ಯತೆಗಳನ್ನು ಪೂರೈಸ್ತಾ ಇದೆ. ಆದರೆ ಈ ಜರ್ನಿ ಸುಲಭವಾಗಿರಲಿಲ್ಲ. ಟೀ ಮಾರ್ಕೆಟ್ನಲ್ಲಿ ಸ್ಪರ್ಧೆ ಹೆಚ್ಚು, ಅದರ ಜೊತೆಗೆ ಪ್ರತಿ ಗ್ರಾಹಕರ ಅಭಿರುಚಿ ವಿಭಿನ್ನ. ಯಾರಿಗೋ ಸ್ಟ್ರಾಂಗ್ ಟೀ ಬೇಕು, ಮತ್ತಾರಿಗೋ ಎರೋಮಾ ಬೇಕು, ಮತ್ತಾರಿಗೋ ಪ್ರೀಮಿಯಂ ಫೀಲ್ ಬೇಕು. ಆದರೆ ಟಾಟಾ ಕನ್ಸ್ಯೂಮರ್ ಒಂದೇ ಟೀ ಬ್ರ್ಯಾಂಡ್ಗೆ ಸ್ಟಾಪ್ ಆಗಲಿಲ್ಲ. ಟಾಟಾ ಟೀ, ಟಾಟಾ ಟೀ ಗೋಲ್ಡ್, ಟಾಟಾ ಟೀ ಅಗ್ನಿ, ತಾಜ್ ಮಹಲ್, ಹೀಗೆ ಪ್ರತಿಯೊಂದು ಕಸ್ಟಮರ್ ಸೆಗ್ಮೆಂಟ್ಗೆ ಪ್ರತ್ಯೇಕವಾದ ಬ್ರ್ಯಾಂಡನ್ನು ನಿರ್ಮಾಣ ಮಾಡ್ತು. ಪ್ರೀಮಿಯಂ ಕಸ್ಟಮರ್ಗೆ ತಾಜ್ ಮಹಲ್, ಕಂಪನಿ ಸೆಗ್ಮೆಂಟ್ಗೆ ತಾಜ್ ಟೀ, ವ್ಯಾಲ್ಯೂ ಸೆಗ್ಮೆಂಟ್ಗೆ ಅಗ್ನಿ, ಹೀಗೆ ಮಾರುಕಟ್ಟೆಯನ್ನ ಬುದ್ಧಿವಂತಿಕೆಯಿಂದ ಡಿವೈಡ್ ಮಾಡಿ ಶಕ್ತಿಶಾಲಿ ಬ್ರ್ಯಾಂಡ್ ಆಗಿದೆ. ತಾಜ್ ಮಹಲ್ ನಮಗೆ ಹೇಳುವ ಅತಿ ದೊಡ್ಡ ಪಾಠ ಇದೆ. ತಾಜ್ ಮಹಲ್ ಟೀ ಕೇವಲ ಚಾ ಮಾರಾಟ ಮಾಡಲಿಲ್ಲ, ಪ್ರೀಮಿಯಂ ಚಾಯ್ ಎಕ್ಸ್ಪೀರಿಯನ್ಸ್ ಮಾಡ್ತು. ಅದಕ್ಕಾಗಿಯೇ ಇಷ್ಟು ದೊಡ್ಡ ಬ್ರ್ಯಾಂಡ್ ಆಯಿತು. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.